ಅಣ್ಣಗೆ ಕರ್ಲಿಕ್ಕೆ ಅಣ್ಣ ಇಲ್ಲಿ ಬಾ ಇಲ್ಲಿ ಬಾಯಿಲಿ ಎತ್ಕೊಂಡ ಕರೆದ. ಯಾಕೆ ಬಾ ಹೇಳು, ಏನಾಗೈತೆ ಹೇಳು. ಇಲ್ಲ ನೀ ಬಂದರೆ ಬಾಯಿಲಿ, ಯಾವಾಗಿಂದ ನೀ ಬಂದರೆ ಬಾ ತಿಳ್ಕೊಂಡಂದು ಅಣ್ಣಗೆಂದ ಕರಿಲಿಕ್ಕತ್ತ. ಇವ ಅಣ್ಣ ತಿಳ್ಕೊಂಡ ಬಹುಶಃ ಹಾವಿಗೆ ಇದ್ದಿರ್ಬೇಕು, ಅದಕ್ಕೆ ಅಂಜನ ತಿಳ್ಕೊಂಡು ಕೈಯಾಗಿಂದ ಕೊಡ್ಲಿ ತೊಗೊಂಡು ಹಂಗೆ ಬಂದ. ಯಾಕೆ ಕಣಿಕೆ ಬಳಿ ಮೇಲೆ ಮುಳ್ಳು ಹಚ್ಚಕತ್ತಿದ್ದಲ್ಲ, ಹಂಗೆ ಬಂದು ಓಡಿ. ಯಾವಾಗಿಂದ ಅಣ್ಣ ಬಂದ, ಅಣ್ಣ ಇಲ್ಲಿ ನೋಡಿಲ್ಲ ಎತ್ತಿಕೊಂಡು ಯಾವಾಗ ತೋರಿಸ್ದ, ಅಣ್ಣಗೂ ದೊಡ್ಡ ಖುಷಿ ಆಗಿಬಿಡ್ತು. ಯಾರಿಗೆ ಖುಷಿ ಆಗಂಗಿಲ್ಲ ರೀ? ಬಂಗಾರ ಸಿಕ್ಕದಂದ್ರೆ ಯಾರಿಗಾರು ಖುಷಿ ಆಗಲ್ಲ, ಸಂಪತ್ತು ಸಿಕ್ಕದಂದ್ರೆ ಯಾರಿಗಾರು ಖುಷಿ ಆಗಂಗಿಲ್ಲ. ಎಲ್ಲ ಅವನಿಗೆ ಅಣ್ಣಗೂ ಖುಷಿ ಆಯ್ತು. ಅವಾಗಿಂದ ಅಣ್ಣ ಅಂದ, ತಮ್ಮ ಇದನ್ನು ಈಗ ಒಯ್ಯೋದು ಬೇಡಲಿ, ಯಾಕಂದ್ರೆ ಮಂದಿ ನೋಡಿದ್ರು ಒತ್ತಿಕೊಂಡ್ರೆ ಯಾರೇ ಪೊಲೀಸರಿಗೆ ತಿಳಿಸಿದ್ರ ಇದೆಲ್ಲ ಸಂಪತ್ತಿಂದ ಪೊಲೀಸ್ ಸ್ಟೇಷನ್ಗೆ ಒಂದು ಹೋಗ್ತದ, ಸರ್ಕಾರಕ್ಕಿಂದ ಹೋಗ್ತದ, ಇದು ಎಲ್ಲರೂ ಮಲ್ಕೊಂಡು ಬೆಳಗ್ಗೆ ರಾತ್ರಿ 8ಕ್ಕೆ ಒಯ್ಯನ್ನು ಹತ್ತಿಕೊಂಡನು. ಯಾವಾಗಿಂದ ಅಣ್ಣ ತಮ್ಮಗೆಂದ ಹೇಳ್ದ, ಆಯ್ತು ಅಣ್ಣ ಹತ್ತಿಕೊಂಡನು. ಅಲ್ಲೇ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಕಲ್ಲಿಟ್ಟು ಅಂದ ಮತ್ತೆ ನೇಗಿಲಿ ಹೊಡ್ಯಕತ್ತ. 11:30 12 ಗಂಟೆ ಆಗಿತ್ತು. ಇವನಿಗೆ ಹೊಟ್ಟೆ ಎಸಿತ್ತು ತಮ್ಮಗೆ. 11:30 12 ಆಗಿತ್ತು. ಅಟ್ರ ತನ ತಾಯಿ ಬುತ್ತಿ ತಂದಿರ್ತಿದ್ಲು, ಆದರೆ ಅವತ್ತು ತಂದಿಲ್ಲ. ಯಾಕೊಂದು ಹಸಿವಾಗಿಬಿಟ್ಟದ. ಅಣ್ಣ ಹಂಗೆ ಅವ ಎತ್ತುಗಳು ಕೊಳ್ಳ ಹರಿಲಾರ್ದೇ ಹಾಗೆ ಹೆಗಲಿ ಮ್ಯಾಗ ನೇಗಿಲಿ ನಗ ಇಟ್ಟಂದ ಬಂದ ಅಣ್ಣನ ಬಳಿ. ಅಣ್ಣ ಅಂದ, ಏನು ಅಂದ, ಯಾಕೋ ಇವತ್ತು ನನಗೆ ಹಸಿವಾಗೈತಪ್ಪ, ಅವ್ವ ಬುತ್ತಿ ತರಕ್ಕೆ ಯಾಕೋ ಲೇಟ್ ಮಾಡ್ಯಾಳ, ಅದಕ್ಕೆ ಆಕೆ ಬಂದ ಬಳಿಕ ಮತ್ತೆ ಇಬ್ಬರು ಊಟ ಮಾಡೋಣ. ಈಗ ಒಂದು ಮುಂಜಾನೆದು ಒಂದು ರೊಟ್ಟಿ ಉಳಿದದಲ್ಲ, ಅದೇ ಒಂದು ರೊಟ್ಟಿ ನಾನು ಉಣ್ತೀನಿ, ಆಮೇಲೆ ಅವು ಬಂದ ಬಳಿಕ ಇಬ್ಬರು ಊಟ ಮಾಡೋಣ ಅಂತ ತಿಳ್ಕೊಂಡಂದ. ಅವಾಗ ಯಾರು ಬೇಡಂತಾರೋ ಊಟ ಮಾಡಿ ಹೋಗು, ಯಾರು ಬೇಡಂತಾರ ಊಟ ಮಾಡಿ ಹೋಗಿ ಹತ್ತಿಕೊಂಡಂದ. ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋದ ಬಳಿಕ ಆ ರೊಟ್ಟಿ ಕಟ್ಟಿಯಾಗಿ ಸೇಮ್ ಗಂಗಾಳದಂಗೆ ಆಗಿರ್ತಾವೆ ನೋಡ್ರಿ. ಅಡವ್ಯಾಗ ಹೋಯ್ದು ನೀವು ಗಿಡದ ಕೆಳಗಿಂದ ಇಟ್ಟಿರ್ತೀರಿ, ರೊಟ್ಟಿ ಗಂಗಾಳದಂಗೆ ಆಗಿರುತ್ತೆ. ಯಾವಾಗಿಂದ ಅಲ್ಲಿ ಪಲ್ಯ ಇಲ್ಲ, ಏನೂ ಇಲ್ಲ, ಬರೀ ಒಂದು ಈಟಂದು ಶೇಂಗಾ ಚಟ್ನಿ ಇತ್ತು. ಅದೇ ಒಂದು ರೊಟ್ಟಿ ಕೈಯಾಗಿ ಹಿಡ್ಕೊಂಡ ಶೇಂಗಾ ಚಟ್ನಿ ಹಾಕ್ಕೊಂಡು ಅದ್ರಾಗ ಒಂದನಿ ನೀರು ಹಾಕ್ಕೊಂಡು, ಮೊಸರು ಇದ್ದಿಲ್ಲ ಏನೂ ಇದ್ದಿಲ್ಲ, ಅಲ್ಲಿ ನೀರು ಹಾಕ್ಕೊಂಡು ಅದು ಈಟಂದು ಹಚ್ಕೊಂಡು ಒಂದು ಲೈಟ್ ಕಂಬಕ್ಕಿಂದ ನಳ್ಳಿನ ಕಡೆಯಿಂದ ಕುಂತ. ಲೈಟ್ ಕಂಬದ ನೆಳೆ ಬಿದ್ದಿರ್ತದಲ್ಲ, ಆ ಕಡೆ ಮಾಡಿ ಕಂಬದ ಕೆಳಗಿಂದ ಕುಂತು ರೊಟ್ಟಿ ಉಣ್ಣಕತ್ತ. ಯಾವಾಗಿಂದ ಈ ಕಡೆ ತಮ್ಮ ರೊಟ್ಟಿ ಉಣ್ಣಕತ್ತನ, ಆ ಕಡೆ ಆಶ್ಚರ್ಯ ಏನು ಒತ್ತುಕೊಂಡು ಕೇಳಿದ್ರ, ಯಾವಾಗಿಂದ ಈ ಕಡೆ ರೊಟ್ಟಿ ಉಣ್ಣಕ್ಕೆ ನೀವು ಲೈಟ್ ಕಂಬದ ಕೆಳಗೆ ಕುಂತಾನ, ಅಣ್ಣನ ಮನಸ್ಸಿನೊಳಗೆ ಕೆಟ್ಟ ಬುದ್ಧಿ ಹುಡುತು. ಅಣ್ಣನ ಮನಸ್ಸಿನೊಳಗೆ ಕೆಟ್ಟ ಬುದ್ಧಿ ಹುಡುತು. ಒಂದು ವೇಳೆ ನನ್ನ ತಮ್ಮ ಬದುಕಿದ್ದನು ಒತ್ತಿಕೊಂಡ್ರ ಈ ಬಂಗಾರ ತುಂಬಿರ್ತಕ್ಕಂಥ ಹಂಡ್ಯದೊಳಗೆ ನನ್ನ ತಮ್ಮಗೂ ಕೂಡ ಅರ್ಧ ಪಾಲ ಕೊಡ್ಬೇಕಲ್ಲ, ಈ ಅರ್ಧ ಪಾಲ್ ಅಂತ ನನ್ನ ತಮ್ಮಗೆ ಕೊಡಬಾರ್ದಾಗಿತ್ತು ಅಂತಂದ್ರೆ ಏನಾರು ಮಾಡಿ ನನ್ನ ತಮ್ಮಗೆ ಕೆಲಸ ಮಾಡಬೇಕು ಅಂದ. ಏನ್ರಿ ನೋಡ್ರಿ, ಬಂಗಾರ ಹಂಡೆ ಕಂಡದ ಯಾರಿಗೆ ಕಂಡದ್ರಿ? ತಮ್ಮಗನೇ ಕಂಡದ. ಆದ್ರೂ ಕೊಲೆ ಮಾಡ್ಬೇಕನ್ನಕತ್ತಾರ ಯಾರು? ಅಣ್ಣ ಕೊಲೆ ಮಾಡ್ಬೇಕನ್ನಕತ್ತಾನ. ಈ ಬಂಗಾರ ತುಂಬಿರ್ತಕ್ಕಂಥ ಹಂಡದೊಳಗೆ ನನ್ನ ಅರ್ಧ ಪಾಲ ನನ್ನ ತಮ್ಮಗೆಂದ ಕೊಡ್ಬೇಕಲ್ಲ, ಈ ಅರ್ಧ ಪಾಲಂದ ಹೋಗಬಾರ್ದಾಗಿತ್ತು ಅಂದ್ರೆ ಏನಾರು ಮಾಡಿ ನನ್ನ ತಮ್ಮಗೆಂದ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಕೈಯಾಗಿಂದ ಕೊಡ್ಲಿ ತಗೊಂಡು ತಮ್ಮನ ಬೆನ್ನಿಂದ ಬಂದು ನಿಂತ. ನೋಡ್ರಿ, ಒಂದೇ ತಾಯಿ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಇವರಿಬ್ರು. ಅಟ್ಟ ಪ್ರೀತಿನಿಂದ ಇಬ್ಬರು ಜ್ವಾಕಿ ಆದವರು. ಒಬ್ಬನ ಬಿಟ್ಟಂದ ಒಬ್ಬ ಇರ್ತಿದ್ದಲ್ಲ, ಅಟ್ಟ ಪ್ರೀತಿದಿಂದ ಬೆಳೆದಿರ್ತಕ್ಕಂಥ ಅಣ್ಣ ತಮ್ಮಂದಿರು ಯಾವಾಗಿದು ಬಂಗಾರ ತುಂಬಿರ್ತಕ್ಕಂಥ ಹಂಡೆ ಸಿಕ್ತಲ್ಲ, ಅಣ್ಣನ ಮನಸ್ಸಿನೊಳಗಿಂದ ದುರ್ಬುದ್ಧಿ ಬಿಡ್ತು. ಒಂದು ವೇಳೆ ನನ್ನ ತಮ್ಮ ಬದುಕಿದ್ನಂದ್ರೆ ಈ ಬಂಗಾರದೊಳಗಿನ ಅರ್ಧ ಪಾಲು ನನ್ನ ತಮ್ಮಗೆ ಕೊಡ್ಬೇಕಲ್ಲ, ಇದು ಕೊಡಬಾರ್ದಾಗಿತ್ತು ಅಂದ್ರೆ ಏನಾರು ಮಾಡಿ ನನ್ನ ತಮ್ಮ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಕೊಡ್ಲಿ ತೊಗೊಂಡು ಬಂದು ನಿಂತ. ಏನ್ರಿ, ಲೈಟ್ ಕಂಬ ಇತ್ತಲ್ಲ, ಲೈಟ್ ಕಂಬಕ್ಕೆ ಬೆನ್ನು ಹಚ್ಚಿ ಊಟ ಮಾಡಕತ್ತಿದ್ದ. ಯಾವಾಗಿಂದ ಆ ಲೈಟ್ ಕಂಬಕ್ಕೆ ತನ್ನ ಕೊಡ್ಲಿ ತಂದು ಅದೇ ಲೈಟ್ ಕಂಬಕ್ಕೆ ಮಸಿಲಿಕ್ಕತ್ತ. ಅಟಾಗಿ ತಮ್ಮ ಕೇಳ್ದ, ಯಾಕಂದ್ರೆ ಅವನಿಗೆ ಯಾವುದು ಕೆಟ್ಟದ್ದು ಗೊತ್ತಿಲ್ಲಲ್ರಿ ತಮ್ಮಗ. ಅವ ಯಾವುದು ಕೂಡ ದುರಾಲೋಚನೆ ಮಾಡಿಲ್ಲ, ಯಾವ ಕೆಟ್ಟ ಆಲೋಚನೆಯನ್ನು ಕೂಡ ಮಾಡಿಲ್ಲ. ಸುಮ್ಮ ತನ್ನ ಪಾಡಿಗೆ ತಂದ ಊಟ ಮಾಡ್ಕೊತ ಕುಂತಾನ. ಯಾವಾಗಿಂದ ಕೊಡ್ಲಿ ಮಸಿಲಕತ್ತ, ಅಣ್ಣ ಯಾಕೋ ಕೊಡ್ಲಿ ಮಸಿಲಕತ್ತಿಯಲ್ಲ? ಇಲ್ಲಪ್ಪ, ಮತ್ತು ಮುಳ್ಳು ಕಂಟಿ ಕಡ್ಕೊಂಡು ಬರ್ಬೇಕಲ್ಲೋ, ಅದಕ್ಕೆ ಅಂದ ಮಸಿಲಕತ್ತಿ ನಿಮ್ಮ ಕೊಡ್ಲಿ ಮಂಡಾಗ್ಯದ ಅಂದ. ಯಾವಾಗಿಂದ ಈ ಟಂದ ಬಳಕೆಯಿಂದ ತನ್ನ ಪಾಡಿಗೆ ತಂದು ಕೈಯಾಗಿಂದ ರೊಟ್ಟಿ ಹಿಡ್ಕೊಂಡನ, ಈ ಕೈಯಾಗಿಂದ ತುತ್ತು ಮುರ್ಕೊಂಡು ಇನ್ನೇನು ಬಾಯಿಗೆ ಇಟ್ಕೋಬೇಕತ್ತ ಅನ್ನೋದ್ರೊಳಗೆ ಹಿಂಗೆ ತಲೆ ತೆಳಕ್ಕೆ ಮಾಡ್ಯಾನ. ಹಿಂದ ಅಣ್ಣ ಕೊಡ್ಲಿ ಮ್ಯಾಲೆ ಎತ್ತಿ ಒಂದೇಟನ ಅಣ್ಣ ತಮ್ಮನ ರುಂಡಿಗೆ ಹೊಡೆದು ಬಿಟ್ಟ. ಯಾವಾಗಿಂದ ತಮ್ಮನ ರುಂಡಿಗೆ ಹೊಡೆದು ಬಿಟ್ಟ, ತಮ್ಮನ ರುಂಡ ಕತ್ತರಿಸಿ ಅದು ಕೆಳಗೆ ಬಿತ್ತು. ಯಾವಾಗಿಂದ ರುಂಡ ಕೆಳಗೆ ಬಿದ್ದ ಅಣ್ಣಗೆ ಅದು ಕೇಳಕತ್ತದೆ, ಅಣ್ಣ ನನ್ನನ್ನು ಯಾಕೆ ಕೊಲೆ ಮಾಡಿದೆ? ನಾನು ಏನು ಅಪರಾಧ ಮಾಡಿದ್ದೆ? ನಾನು ಏನು ತಪ್ಪು ಮಾಡಿದ್ದೆ? ಇಡೀ ಎಲ್ಲ ಬಂಗಾರ ಎಲ್ಲ ನನಗೆ ಬೇಕು ಹೊತ್ತುಕೊಂಡು ಕೇಳಿದ್ನೇನಣ್ಣ, ನನಗೆ ಏನು ಬೇಕಾಗಿದ್ದಿಲ್ಲ, ನನ್ನನ್ನು ಯಾಕೆ ಕೊಲೆ ಮಾಡಿದೆ? ಹೇಳತ್ತಿಕೊಂಡು ಹಿಂಗೆ ರುಂಡ ನೆಲಕ್ಕೆ ಬಿದ್ದಂದು ಒದ್ದಾಡಿ ಕಣ್ಣು ಮುಚ್ಚಿಬಿಡ್ತು ತಮ್ಮನ ರುಂಡ. ಯಾವಾಗಿಂದ ತಮ್ಮನ ರುಂಡ ಕಣ್ಣು ಮುಚ್ಚಿಬಿಡ್ತು. ಯಾವಾಗಿಂದ ಕಣ್ಣು ಮುಚ್ಚದಲ್ಲ, ಅವಾಗಿಂದ ಅಣ್ಣ ಏನು ಮಾಡ್ದ, ಒಂದು ಕೈಯಾಗಿಂದ ತಮ್ಮನ ಕಾಲು ಹಿಡ್ಕೊಂಡ, ಇನ್ನೊಂದು ಕೈಯಾಗಿಂದ ತಮ್ಮನ ರುಂಡ್ ಹಿಡ್ಕೊಂಡು ದರ ಎಳ್ಕೊಂತ ಎಲಿಗೆ ತರ್ತಾನ, ಕಣಿಕೆ ಬಣಿಮೆ ಹತ್ರ ತಂದ. ಯಾವಾಗಿಂದ ಕಣಿಕೆ ಬಣಿಮೆ ಹತ್ರ ತಂದ,
ಯಾವಾಗ ಒಂದು 4 ಸೂಡನ್ನ ಕಣಿಕೆ ಅಂತ ತೆಗೆದು ಅದ್ರಾಗ ತಮ್ಮನ ರುಂಡ ಮುಂಡಗಳನ್ನು 2 ಇಟ್ಟನ್ನ ಮ್ಯಾಗ 4 ಸೂಡು ಕಣಿಕೆ ಹಚ್ಚದ ಹಚ್ಚಿ ಹಿಂಗೆ ಹಿಂದಕ್ಕೆ ತಿರುಗಿ ನೋಡಿದ್ರೊಳಗೆ ತಾಯಿ ಇಷ್ಟತ್ರ ಬುತ್ತಿ ಕಟ್ಕೊಂಡದ ಹೊಲಕ್ಕೆ ಬಂದು ನನ್ನ 2 ಮಕ್ಕಳು ಕಷ್ಟಪಡ್ತಾವಲ್ಲ, ನನ್ನ 2 ಮಕ್ಕಳಂದ ಹೊಲದಾಗಿಂದ ದುಡಿತಾವಲ್ಲ, ನನ್ನ ಮಕ್ಕಳಂದ ಚಲೋದಿಂದ ಊಟ ಮಾಡಲಿ, ಒಳ್ಳೆಯದಿಂದ ಊಟ ಮಾಡಲಿ, ನನ್ನ ಮಕ್ಕಳಿಗೆಂದ ದುಡಿಲಕ್ಕೆಂದ ಇನ್ನಿಟ್ಟಂದ ಶಕ್ತಿ ಬರಲಿ ಎತ್ತಿಕೊಂಡಂದು ಪಾಪ ತಾಯಿ ನಾನಾ ರೀತಿಯಿಂದ ಅಡುಗೆ ಮಾಡ್ಕೊಂಡಂದು ಹೊಲಕ್ಕೆ ಬಂದಾಳ. ಹಿಂಗೆ ಹೊಲಕ್ಕೆ ಬರೋದ್ರೊಳಗೆ ಯಾವಾಗ ಹಿಂದಕ್ಕೆ ತಿರುಗಿ ನೋಡ್ದ ತಾಯಿ ಕಂಡ್ಲು, ಹಂಗೆ ತನ್ನ ಕೈಗೆ ಹತ್ತಿರ್ತಕ್ಕಂಥ ರಕ್ತ ಅಲ್ಲೇ ಮಣ್ಣಿಗೆ ಅಂದ ತಿಕ್ಕದ, ಕೊಡ್ಲಿ ಅಂದ ನೆಲ್ದಾಗೆ ಅಂದ ತಿಕ್ಕದ. ಯಾವಾಗಿಂದ ತಾಯಿಗೆಂದ ರಕ್ತದ ಕಲಿ ಅಂತಕ್ಕಂಥ ಗೊತ್ತಾಗಲಾರ್ದಂಗ ಅಲ್ಲೇ ಮಣ್ಣಿನಿಂದ ತಿಕ್ಕೊಂಡಂದ ಒರೆಸ್ಕೊಂಡು ಬಿಟ್ಟ. ಅವಾಗಿಂದ ತಾಯಿ ದಡ ದಡ ಹಿಂಗೆ ಹಿರಿ ಮಗನ ಕಡೆಯಿಂದ ಬಂದ್ಲು, ಮಗ ಇವತ್ತು ಲೇಟ್ ಆಯ್ತಪ್ಪ, ಒಣಗಿ ನನ್ನ ಹೆಣ್ಮಕ್ಳು ಬಂದು ಕುಂತಿದ್ರು, ಮಾತಾಡಕ್ಕೆ ಓದ್ ಕುಂತಿದ್ದೇವೆ, ಜರ ಲೇಟ್ ಆಯ್ತಪ್ಪ, ಊಟ ಮಾಡಕತ್ರಿ ಬರ್ರಿ, ನಿಮ್ಮ ತಮ್ಮ ಮೇಲೆ ಕರಿ ಎತ್ತಿಕೊಂಡಂದು. ಯಾವಾಗ ನಿಮ್ಮ ತಮ್ಮ ಮೇಲೆ ಕರಿ ಎತ್ತಿಕೊಂಡಂದಾಗ ಅವಾಗಿಂದ ಮಗ ಅಂತಾನೆ, ಹಿರಿ ಮಗ ಅಂತಾನೆ, ಯವ್ವ ಇಲ್ಲೇ ಪಕ್ಕದ ಹೊಲಕ್ಕೆ ನೀರು ಕುಡಿದು ಬರ್ತೀನಿ ಅಂತೇಳಿ ಹೋದವ ಆ ಕಡೆ ಹೋಗ್ಯಾನ, ಇನ್ನೂ ಬಂದೇ ಇಲ್ಲ ಅಂದ. ತಾಯಿ ಅಂತಳ, ಮಗ ಅದು ಎಲ್ಲರೂ ಗೆಳೆಯರ ಜೋಡಿ ಕುಂತಿರ್ಬೇಕಪ್ಪ, ನೀ ಬಾ ಊಟ ಮಾಡ್ಬಾ, ಅವ ಬಂದು ಆಮೇಲೆ ಉಣ್ತಾನ ತಿಳ್ಕೊಂಡು ಕೈಗೆ ನೀರು ಹಾಕಿ ಆಳ ಕೈ ತೊಳ್ಕೊಂಡ. ಎದುರಿಗೆಂದ ಕುಂತ ತಾಯಿ ತನ್ನ ಮಗನಿಗೆಂದ ಎದುರು ಕುಂತಂದ, ಈ ತಮ್ಮ ಈ ಪಲ್ಯ ಚಲೋ ಆಗಿದೆ ನೋಡ್ಯಪ್ಪ, ಇದು ಚೆಂದಾಗ್ಯದ ನೋಡಿ, ಊಟ ಮಾಡತ್ತೆ ತಿಳ್ಕೊಂಡು ಎದುರು ಕುಂತಂದ ಊಟ ಮಾಡ್ಸಕತ್ಯ. ಯಾವಾಗ ಎದುರು ಕುಂತಂದ ತಾಯಿ ಊಟ ಮಾಡ್ಸಕತ್ತಾಳ. ಹಿಂಗೆ ಊಟ ಮಾಡಿಸುವಂಥ ಪ್ರಸಂಗದೊಳಗೆ ಆಕಿನ ದೃಷ್ಟಿ ಎಲ್ಲಿಗೆ ಹೋಗ್ಯಾವ ತಿಳ್ಕೊಂಡಂದ್ರೆ ಅದನ್ನ ಹೆಗಲ ಮ್ಯಾಗಿನ ನಗನೂ ತೆಗಿಲಾರ್ದೇನೆ ಹಂಗೆ ಅಂದ ಹೋಗಿದ್ನಲ್ರಿ, ಕೊಳ್ಳ ಹರಿಲಾರ್ದೇನೆ ನಡ ಹೊಲದಾಗ ಎತ್ಕೊಳ್ ಬಿಟ್ಟಂದ ಹೋಗಿದ್ದ. ತಾಯಿ ದೃಷ್ಟಿ ಎಲ್ಲಿಗೆ ಹೋಗ್ಯದ, ಆ ಎತ್ತಿನ ಕಡೆಯಿಂದ ಹೋಗ್ಯದಲ್ಲ. ಅವಾಗಿಂದ ತಾಯಿ ಅಂತಳ, ಮಗ ನೀ ಸಾವ್ಕಾಸ ಊಟ ಮಾಡು, ನಿನ್ನ ತಮ್ಮ ನೋಡಿ ಎಟ್ಟು ಹುಚ್ಚೋದಪ್ಪ, ಆ ಎತ್ತುಗಳು ಕೊಳ್ಳಾರ್ದ ಕಡೆಗೆ ಒಂದು ಗಿಡದ ಕೆಳಗರೆ ಕಟ್ಟಿರಿ ಹೋಗಬೇಕಿಲ್ಲ, ಹಾಗೆ ಬಿಟ್ಟು ಹೋಗ್ಯದನು ಪಾರ. ಅದಕ್ಕೆ ನೀ ಸಾವ್ಕಾಸದಿಂದ ಊಟ ಮಾಡು, ಎತ್ತುಗಳನ್ನ ಬಿಸಲಾಗಿ ನಿಂತವ, 1-2 ಸೂಡು ಕಣಿಕೆ ಹಾಕಿ ಬರ್ತೀನಿ ಎತ್ತುಕೊಂಡ ತಾಯಿ ಅಂತ. ಯಾವಾಗಿಂದ ತಾಯಿ 1-2 ಸೂಡನ್ನ ಕಣಿಕೆ ಹಾಕಿ ಬರ್ತೀನಿ, ನೀ ಸಾವ್ಕಾಸ ಊಟ ಮಾಡತ್ತಂದಾಗ ಇವ ಊಟ ಬಿಟ್ಟಂದು ಎದ್ದು ನಿಂತ, ಯವ್ವ ಇಂಥ ಬಲಭೀಮನಂತ ಮಗ ನಿನ್ನ ಕಣ್ಣಿದ್ರಿಗೆಂದ ಇರಾಗ ನೀನಾಕಿ ಅಂದ ನೀ ಕಣಿಕೆ ಹಾಕ್ತೇವ, ನಾ ಹಾಕಿ ಬರ್ತೀನಿ ಅಂತೇಳಿ ಊಟ ಬಿಟ್ಟಂದು ಎದ್ದು ನಿಂತ. ತಾಯಿ ಅಂತಳ, ಮಗ ನೀವು ಊಟ ಬಿಟ್ಟು ಎದ್ದು ಎತ್ತಂದ್ರೆ ನನ್ನ ಆಣೆಗೆ ನೋಡಿ, ನನಗೆ ನನ್ನ ಆಣೆಗೆ ಯಾವಾಗ ನನ್ನ ಆಣೆಗೆ ನೋಡ ನಿನಗೆ ಹತ್ತುಕೊಂಡು ಆಣೆಗೆ ಇಟ್ಟುಕೊಂಡು ನನ್ನ ಪಾಪ ಕುತ್ಕೊಂಡು ಊಟ ಮಾಡಕತ್ತೀವ. ಈ ಕಡೆಯಿಂದ ತಾಯಿ ದಡ 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 ಕಣಿಕೆ ಬಣಿಮೆ ಹತ್ರ ಬಂದ. ಯಾವಾಗಿನ ಕಣಿಕೆ ಬಣಿಮೆ ಹತ್ತಿರದಿಂದ ಬಂದಾಳ, ಬಂದು 1-2 ಸೂಡನ್ನು ಹಿಂಗೆ ಕಣಿಕೆ ತಗೋಬೇಕತ್ತ ಅನ್ನೋದ್ರೊಳಗೆ ಅಲ್ಲಿ ಆಶ್ಚರ್ಯ ಏನಾಗದ ತಗೊಂಡು ಕೇಳಿದ್ರೆ ಹಿಂಗೆ 2 ಸೂಡು ಕಣಿಕೆ ತಗೊಳ್ಳೋದ್ರೊಳಗೆ ಸಣ್ಣ ಮಗನ ಕಾಲ ಆಗ ಆಕಿನ ಕೈಯಾಗೆ ಬಂದುಬಿಟ್ಟ ಕಣಿಕೆ. ಯಾವಾಗಿಂದ ನೋಡ್ತಾಳ ಸಣ್ಣ ಮಗ ಅದಾನ. ಯಾವಾಗಿಂದ ಸಣ್ಣ ಮಗ ಅದನ್ನು ಇನ್ನೊಂದು ಸೂಡನ್ನು ಕಣಿಕೆ ತೆಗಿತಾಳೆ. ಏನ್ರಿ ಮಗನ ರುಂಡ ಒಂದು ಕಡೆಗಿಂದ ಕಣಿಕೆಯಾಗಿ ಅಂತ ತುರುಕಿದ್ದ. ಯಾವಾಗಿಂದ ಮಗನಿಂದ ರುಂಡ ಮುಂಡಗಳನ್ನು ತಗೊಂಡು ತನ್ನ ತೊಡಿ ಮೇಲಿಂದ ಹಾಕ್ಕೊಂಡು ತಾಯಿ ಏನ್ರಿ 9 ತಿಂಗಳ ತನ್ನ ಗರ್ಭದೊಳಗಿಂದ ಹೊತ್ತು ಹೆತ್ತು ಸಾಕಿ ಸಲವಿ, ಅದು ಬಡತನದೊಳಗಿಂದ ಸಲವಿರ್ತಕ್ಕಂಥ ತಾಯಿ, ಕಷ್ಟದೊಳಗಿಂದ ಬೆಳೆಸಿರ್ತಕ್ಕಂಥ ತಾಯಿ. ಯಾವಾಗಿಂದ ಮಗನ ರುಂಡ ಮುಂಡಗಳನ್ನು ಕಂಡು ಅವಾಗಿಂದ ತಾಯಿಗಿಂದ ಹೆಂಗಾಗ್ಲಿಕ್ಕಿಲ್ರಿ ಹಾಡು ತಾಯಿಗೆ. ಯಾವಾಗಿನ ಮಗನನ್ನ ರುಂಡ ಮುಂಡಗಳನ್ನು ತನ್ನ ತೊಡಿ ಮೇಲಿಂದ ಹಾಕೊಂಡು ಮಗನ ಎದಿ ಮೇಲಿಂದ ತೆಲಿಕೊಟ್ಟಂದ ಕಣ್ಣೀರು ಹಾಕಲಿಕ್ಕತ್ತಾಳೆ. ಮಗ ನಿನ್ನನ್ನು ಯಾರು ಕೊಲೆ ಮಾಡಿದ್ರೆ ಹೇಳು, ನೀ ಯಾರಿಗೆ ಏನು ಅನ್ಯಾಯ ಮಾಡಿದ್ದೋ ಮಗ, ನೀ ಯಾರಿಗೆಂದ ಏನು ದ್ರೋಹ ಮಾಡಿದ್ದಿ, ಯಾಕೆ ನಿನ್ನ ಕೊಲೆ ಮಾಡಿದ್ರು, ನಿನ್ನ ತಾಯಿ ಬಂದಿನಿ ಮಾತಾಡು, ನಿನ್ನ ಹಡದವ ಬಂದಿನಿ ಮಾತಾಡು ಒತ್ತುಕೊಂಡಂದು ತಾಯಿ ಮಗನ ಎದಿ ಮೇಲಿಂದ ತೆಲಿಕೊಟ್ಟಂದ ಕಣ್ಣೀರು ಹಾಕ್ಲಿಕ್ಕತ್ತಾಳ, ದುಃಖ ಮಾಡಕತ್ತಾಳ. ಮಗ ಬದುಕಿದ್ರೆ ಮಾತಾಡಬೇಕಲ್ಲ, ಸತ್ತು ಹೋಗ್ಬಿಟ್ಟಿದ್ದ. ಈ ಒಂದು ಸವನನ್ನ ಕಣ್ಣೀರಾಗ್ತಾಳೆ. ನಿನ್ನ ತಾಯಿ ಬಂದಿನಿ ಮಾತಾಡೋ ಮಗ, ಒಂದು ದಿವಸನೂ ಒಳ್ಳೆ ಬಟ್ಟೆ ಉಳ್ಳಿಲ್ಲ, ಒಂದು ದಿವಸ ಒಳ್ಳೆದನ್ನು ಉಳ್ಳಿಲ್ಲ ಮಗ, ಬಡತನದೊಳಗಿಂದ ಹುಟ್ಟಿದ್ರಿ, ಬಡತನದೊಳಗೆ ಹೋಗಿಬಿಟ್ಟಲು ಮಗ, ನಿನ್ನಂಥ ಬಂಗಾರದಂಥ ಮಗನ ಯಾರು ಕೊಲೆ ಮಾಡ್ರಿ ಹೇಳು ಹೇಳು ಹೇಳತ್ತೆ ಕೊಡೋಣ ಮಗನ ಗದ್ದ ಹಿಡ್ದು ಅಡಿಗೆಡಿಸ್ತಾಳ. ಏನು ಮಾಡಿದ್ರು ಕೂಡ ಮಗ ಮಾತಾಡಲಿಲ್ಲ. ಯಾವಾಗಿಂದ ತಾಯಿ ಕಡೆಯಿಂದ ಕಣ್ಣೀರು ಹಾಕುವಂಥ ಪ್ರಸಂಗದ ಒಳಗ ಅಲ್ಲಿ ಹಿರಿ ಮಗನ ಊಟ ಕೂತಿದ್ದಲ್ಲ, ನನ್ನ ತಮ್ಮಗಿಂದ ಕೊಲೆ ಮಾಡಿದ್ದು ನನ್ನ ತಾಯಿಗೆ ಅಂತ ಗೊತ್ತಾಗಿಬಿಟ್ಟ. ಒಂದು ವೇಳೆ ನನ್ನ ತಾಯಿ ಊರಾಗಿಂದ ಹೋಗಿ ಹೇಳೋದು ತಿಳ್ಕೊಂಡ್ರೆ ಊರು ಜನ ನನ್ನ ಸುಮ್ಮನೆ ಬಿಡಂಗಿಲ್ಲ, ಈ ಸುದ್ದಿ ಅಂದ ಊರಾಗಿಂದ ಹೋಗಬಾರ್ದಾಗಿತ್ತು ಅಂದ್ರೆ ನನ್ನ ತಾಯಿಗೊಬ್ಬಕ್ಕೆ ಕೆಲಸ ಮಾಡಬೇಕು ಅಂದ. ಏನ್ರಿ, ಯಾವಾಗ ನನ್ನ ತಾಯಿಗೊಬ್ಬಕ್ಕಿಗೆ ಕೆಲಸ ಮಾಡಬೇಕು, ಈ ಸುದ್ದಿ ಅಂದ ಊರಾಗಿಂದ ಹೋಗಬಾರ್ದಾಗಿತ್ತು ಅಂದ್ರೆ ನನ್ನ ತಾಯಿಗೊಬ್ಬಕ್ಕೆ ಕೆಲಸ ಮಾಡ್ಬೇಕಂತಂದು ಊಟ ಮಾಡ್ತಕ್ಕಂಥ ಕೈನ ತೊಳ್ಕೊಳ್ಳಿಲ್ಲ, ಮುಸುರಿಂದ ಹತ್ತಿತ್ತು. ಹಂಗ ಏನ್ರಿ ಮುಸುರಿಗೈ ಒಳಗಿಂದ ಕೊಡ್ಲಿ ತಗೊಂಡು ತಾಯಿ ಬೆನ್ನಿಂದ ಬಂದು ನಿಂತ. ತಾಯಿಗೆ ಯಾವಾಗ ಕೂಡ ಗೊತ್ತಿಲ್ಲ, ಬರೇ ಮಗನಿಗೆ ಸಣ್ಣ ಮಗನಿಗೆ ನೀ ಮಾತಾಡು, ನಿನಗೆ ಯಾರು ಕೊಲೆ ಮಾಡ್ರಿ ಹೇಳು,
ನಿನ್ನಂತ ಬಂಗಾರದಂತ ಮಗನಂದ ಯಾರು ಕೊಲೆ ಮಾಡ್ಯಾರ ಹೇಳೋ ಮಗ? ನಿನ್ನ ತಾಯಿ ಬಂದಿನಿ ಮಾತಾಡು, ನಿನ್ನ ಹಡದವ ಬಂದಿನಿ ಮಾತಾಡು ಒತ್ತೆ ಕೊಡೊಂದು ಮಗನ ಎದಿ ಮೇಲೆ ಅಂದ್ರೆ ತೆಲಿಕೊಟ್ಟಂದ ಅಳುವಂಥ ಪ್ರಸಂಗದೊಳಗ ಇವ ಏನು ಹಿರಿ ಮಗ ಬೆನ್ನಿಂದ ಬಂದು ನಿಂತಿದ್ದಲ್ಲ, ಮೊದಲೇ ಹಣ್ಣಾಗಿರ್ತಕ್ಕಂಥ ಜೀವ, ಮೊದಲೇ ದುಡ್ದಂದ ಸಣ್ಣ ಆಗಿರ್ತಕ್ಕಂಥ ಜೀವ ಹಿಂಗೆ ಕೊಡ್ಲಿ ಮೇಲೆ ಎತ್ತದ ಒಂದೇಟಂದ ತಾಯಿ ರುಂಡಿಗೆ ಅಂದ ಹೊಡೆದು ಬಿಟ್ಟ. ಯಾವಾಗಿಂದ ತಾಯಿ ರುಂಡ ಕತ್ತರಿಸಿ ಅಂದ ನೆಲಕ್ಕೆ ಬಿದ್ದು ಬಿಡುತ್ತೆ ನೋಡ್ರಿ. ತಾಯಿ ಅನ್ನೋದು ಕೂಡ ನೋಡಲಿಲ್ಲ. ಯಾವಾಗಿಂದ ತಾಯಿ ರುಂಡಿಗೆಂದ ಒಂದು ಏಟನ್ನು ಹೊಡೆದು ಬಿಟ್ಟ. ಯಾವಾಗಿಂದ ಹೊಡೆದ ಒಂದೇ ಏಟಿಗೆಂದ ಕತ್ತರಿಸಿ ಅಂದ ತಾಯಿ ರುಂಡ ಒಂದು ಕಡೆಗೆ ಶರೀರ ಹಿಂಗೆ ಒದ್ದಾಡಕತ್ತದೆ, ಇನ್ನೊಂದು ಕಡೆಗೆಂದ ರುಂಡ ನೆಲಕ್ಕೆ ಬಿದ್ದಂದ ಪುಟಿಲಿಕ್ಕತ್ತದೆ. ಯಾವಾಗಿಂದ ತಾಯಿ ಹಿರಿ ಮಗನ ಮುಖ ನೋಡ್ತಾಳ, ನೋಡಿ ಅಳ್ಳಿಲ್ಲ. ಯಾವಾಗಿಂದ ಹಿರಿ ಮಗನ ಮುಖ ನೋಡಿ ನನ್ನ ಕಣ್ಣೀರು ಹಾಕಲಿಲ್ಲ. ಅಯ್ಯೋ ನನ್ನ ಕೊಲೆ ಮಾಡ್ದಲ್ಲ ತಗೊಂಡ ಕಣ್ಣೀರು ಹಾಕಲಿಲ್ಲ. ತಾಯಿಯೇ ಯಾವಾಗಿಂದ ಹಿರಿಯ ಮಗನ ಮುಖ ನೋಡಿ ಏನ್ರಿ ಸಾರ್ಥಕ ಆಯ್ತು ಮಗ, ಸಾರ್ಥಕ ಆಯ್ತು. ನಿನ್ನನ್ನು 9 ತಿಂಗಳ ನನ್ನ ಗರ್ಭದೊಳಗಿಂದ ಒತ್ತು ಎತ್ತು ಸಾಕಿ ಸಲವಿ ನಿನಗೇನು ನಾ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ನಲ್ಲ, ತಾಯಿ ಋಣ ತೀರಿಸ್ಬಿಟ್ಟು ಮಗ, ತಾಯಿ ಋಣ ತೀರಿಸ್ಬಿಟ್ಟು ಮಗ. ನಿನ್ನ ತಮ್ಮನ ಕೊಲೆ ಮಾಡುವ ಲೆಕ್ಕ, ನಿನ್ನ ತಾಯಿನ ಕೊಲೆ ಮಾಡೋ ಲೆಕ್ಕ. ನೀನರೆ ಸುಖದಾಗಿರುವ ಮಗ, ನೀನರೆ ಸುಖದಾಗಿರುವ ತಿಳ್ಕೊಂಡೊಂದು ಹತ್ತು ತಾಯಿ ರುಂಡ ಕಣ್ಣು ಮುಚ್ಚಿಬಿಡು. ನೋಡ್ರಿ ಇದನ್ನು ಯಾರು ಹೇಳ್ತಾರೆ? ತನ್ನನ್ನು ಕೊಲೆ ಮಾಡ್ಯಾನ ಮಗ, ತಮ್ಮನ ಕೊಲೆ ಮಾಡ್ಯಾನ. ಆದರೂ ತಾಯಿ ಕಳ್ಳಂತಗದೆ ಹೆಂಗಿರ್ತದಂತಂದ್ರೆ ತನ್ನನ್ನು ಕೊಲೆ ಮಾಡಿದ್ರು ಕೂಡ ಮಗನಿಗೆ ಅಂದಂತಾಳ, ಮಗ ನಿನ್ನನ್ನು ಕೊಲೆ ಮಾಡಲೆಕ್ಕ, ನೀನರೆ ಸುಖದಾಗಿರು, ನೀನರೆ ಆನಂದೊಳಗಿರು ಓ ಮಗ ತಿಳ್ಕೊಂಡಂದು ಮಗನಿಗೆ ಆಶೀರ್ವಾದ ಮಾಡಿ ಕಣ್ಣು ಮುಸ್ತಾಳ ತಿಳ್ಕೊಂಡಂದ್ರ. ಪ್ರೀತಿ ಮಾಡಿ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಒಂದು ಏಟನ್ನು ಹೊಡೆದ್ರ ತಿರುಗಿ ನಿನ್ನ ಕಪಾಳ ಕುಡಿತಾಳ ಏನ್ರಿ? ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಒಂದು ಏಟನ್ನು ಹೊಡೆದ್ರ ಹೆಂಡತಿ ತಿರುಗಿ ಹೊಡಿತಾಳ. ಆದ್ರೆ ತಾಯಿ ಕೊಲೆ ಮಾಡಿದ್ರು ಕೂಡ ಮಗ, ಕೊಲೆ ಮಾಡಿದ್ರು ಮಗ ನೀ ಸುಖದಾಗಿರಪ್ಪ, ನೀ ಆನಂದಾಗಿರೋ ಮಗ, ನೀ ಸುಖದಾಗಿರುವ ತಿಳ್ಕೊಂಡು ಬೇಡ್ತ ತಾಯಿ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ, ಶಿವಸಾಮದೇ ನಮ ಪಾರ್ವತಿ ಪರಮೇಶ್ವರ ಮಹಾದೇವ. ಹಿಂಗ ತಾಯಿ ನನ್ನ ಕೊಲೆ ಮಾಡಿದನು. ಒಂದು ತಾಯಿ ಏನಂತದ ತಿಳ್ಕೊಂಡ ಕೇಳಿದ್ರ ಮಗ, ನೀ ತಾಯಿನ ಕೊಲೆ ಮಾಡಲೆಕ್ಕ, ನಿನ್ನ ತಮ್ಮನ ಕೊಲೆ ಮಾಡಲೆಕ್ಕ, ನೀನರೆ ಸುಖದಾಗಿರುವ ತಿಳ್ಕೊಂಡಂದು ತಾಯಿ ಮಗನಿಗೆ ಒಂದು ಆಶೀರ್ವಾದ ಮಾಡಿ ಯಾವಾಗಿಂದ ತಾಯಿ ರುಂಡ ಕಣ್ಣು ಮುಸ್ತು. ತಾಯಿ ಕಾಲಿಂದ ಒಂದು ಕೈ ಹಿಡ್ದ, ತಮ್ಮನ ಕಾಲು ಒಂದು ಕೈ ಹಿಡ್ದ, ದರ ಎಳ್ಕೊಂತ ಅದೇನು ಬಂಗಾರದನ್ನ ಹಂಡೆ ಇತ್ತಲ್ಲ, ಚೆರಿಗೇನಿತ್ತಲ್ಲ ಅಲ್ಲಿಗೆಂದ ಎಳ್ಕೊಂಡು ತೊಗೊಂಬಂದ. ಅದು ಹಂಡೆ ತೆಗೆದಿಂದ ಮ್ಯಾಲಿಟ್ಟ, ಅದೇ ಕುಣ್ಯಾಗ ತಾಯಿನ ತಮ್ಮನ ಒಂದೇ ಕುಣ್ಯಾಗ ಹಾಕಿಂದ ಮಣ್ಣು ಮುಚ್ಚುವ. ರಾತ್ರಿ 8 ಗಂಟೆ ಸಮಯ ಆಗಿತ್ತು ಏನ್ರಿ, ತಲೆ ಮ್ಯಾಗಿಂದ ಬಂಗಾರದ ಹಂಡೆ ಹೊತ್ಕೊಂಡು. ಇನ್ಯಾರು ಕೇಳೋರು ನನಗೆ? ಕೇಳಬೇಕಾಗಿರ್ತಕ್ಕಂಥ ತಮ್ಮ ಕೇಳಬೇಕಾಗಿತ್ತು, ತಾಯಿ ಕೇಳಬೇಕಾಗಿತ್ತು. ಕೇಳಬೇಕಾದವ್ರೆ ಅವರಿಬ್ಬರು ಕೂಡ ಸತ್ತು ಹೋದ ಬಳಕ ಇನ್ಯಾರು ನನಗೆ ಕೇಳ್ತಾರೆ ತಗೊಂಡು. ರಾತ್ರಿ 8 ಗಂಟೆ ಸಮಯಕ್ಕೆ ತಲೆ ಮ್ಯಾಗಿಂದ ಬಂಗಾರದ ಹಂಡೆ ಹೊತ್ಕೊಂಡು ಏನ್ರಿ ಮನೆ ಕಡೆಯಿಂದ ಬರ್ತಿದ್ದ. ದಾರ್ಯಾಗ ಒಂದು ಹಳ್ಳ, ಅವನ ಎದುರಿಗೆ ಒಂದು 4 ಮಂದಿ ಭೇಟಿ ಆದರು. 4 ಮಂದಿ ಭೇಟಿ ಆದರು. ಏಯ್ ಏನವ ಕೆಳಗಿಳಿಸು, ಇದ್ರ ಏನಿಲ್ಲ ನೀರವ ಅಂದ. ನಮಗೆ ನೀರಡಿಕೆನಾಗ್ಯದ ಕೆಳಗಿಳಿಸು ಅಂದು. ಏನ್ರಿ ನಾ ಇಳಿಸಂಗಿಲ್ಲ ಅಂದ. ಅವ ಇನ್ನೊಬ್ಬ ಏನಂದ, ಅವನಿಗೇನು ಕೇಳಾಗತ್ತಿದೆ ಅಟ್ಟು 4 ಒತ್ತ ಬದಿರಿ ತಾನೇ ಕೆಳಗಿಳಿಸ್ತಾನೆ. ಏನ್ರಿ 4 ಬದಿರಿ ತಾನೇ ಕೆಳಗಿಳಿಸ್ತಾನೆ. ಯಾವಾಗಿಂದ 4 ಬದಿರಿ ಕೆಳಗಿಳಿಸ್ತಾನ ತಂದಾಗ 4 ಒದ್ದು ಹಂಡೆ ಕೆಳಗಿಳಿಸಿದ್ರು. ಹಿಂಗೆ ಬ್ಯಾಟ್ರಿ ಹಾಕಿ ನೋಡಿದ್ರು, ಬಂಗಾರ ತುಂಬಿತ್ತು ಹಂಡೆ ತುಂಬ. ಇವರು 4 ಮಂದಿ ಏನಂದ್ರು, ದೋಸ್ತ ಇನ್ನು ಮುಂದೆ ನಾವು ಜೀವನ ಇರುತ್ತಾನ ಯಾರ ಮನೆ ಕಳತನಕ್ಕೆ ಹೋಗೋದು ಬೇಡ ಅಂದರು. ಇಟ್ಟು ಬಂಗಾರ ಸಿಕ್ಕ ಬಳಕ ಏನ್ರಿ, ಇಟ್ಟು ಬಂಗಾರ ಸಿಕ್ಕ ಬಳಕ ಇನ್ನು ಮತ್ತೊಬ್ಬರ ಮನೆಗೆ ಅಂದ ಕಳತನಕ್ಕೆ ಹೋಗುದು ಅದಕ್ಕೆ, ಇನ್ನೊಬ್ರ ಮನೆಗೆ ಅಂದ ಕಳತನಕ್ಕೆ ಹೋಗುದು ಬೇಡ ಹತ್ತಿಕೊಂಡಂದು. ಇವ್ರು 4 ಮಂದಿ ಅಂದ್ರು. ಮತ್ತು ಇವನಿಗೆ ಏನು ಮಾಡ್ತೀರಿ ಅಂದರು. ಯಾರಿಗೆ ಹಂಡೆ ಹೊತ್ಕೊಂಡು ಹೊಂಟಿದ್ನಲ್ಲ ಇವನಿಗೇನು ಮಾಡ್ತೀರಿ? ಯಾವಾಗಿಂದ ಇವನಿಗೇನು ಮಾಡೋದತ್ತಂದ್ರೆ ಏನ್ರಿ, ಈ ಸುದ್ದಿ ಅಂದ್ರೆ ಊರಾಗಿಂದ ಹೋಗಬಾರ್ದಾಗಿತ್ತು ಅಂದ್ರೆ ಇವನಿಗೆ ಸಣ್ಣಗೆ ಕಡ್ದು ಆ ಕಡಿಟ್ಟು ಹೋಗೋದು ಬಿಡೋದು. ಏನ್ರಿ ನಿಜಗುಣ ಶಿವಗಳು ಹೇಳ್ತಾರಿಲ್ಲ, ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಅವಾಗ ಏನು ಹೇಳ್ತೀವಿ ನಿಜಗುಣ ಶಿವಗಳು, ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯ ಈ ಜನ್ಮದಾಗ ಉಣಬೇಕು ಅಂತಿದ್ರು. ಈಗ ಹಂಗಲ್ಲಿಗೆ ಮುಂಜಾನೆ ಪಾಪ ಮಾಡಿದೆ, ಹೊತ್ತು ಮುಣತನ ಉಣೋದು. ಏನ್ರಿ 10 ಮಣಿಗೆ ಪಾಪ ಮಾಡಿದೆ, ಹೊತ್ತು ಉಂಡಿರ್ತಾನೆ ಉಣ್ಬೇಕು. ಯಾಕ್ರೆ ಅಂತಿರ್ತೀರಿ ನೀವು, ನೋಡಿ ನಮ್ಮ ಇದ್ರಿಗೆ ಎಟ್ಟು ಉರಿತಿತ್ತಿದ್ರು ಬಾಯಮ್ಮ ಹ್ಯಾಂಗೆ ನೋಡಪ್ಪ ಅಂತಾರಲ್ಲ, ಎಟ್ಟು ಉರಿತಿತ್ತು ಹೊಯ್ತು ನೋಡತ್ತುಕೊಂಡಂತಾರ. ಏನ್ರಿ ಅವಾಗಿನಂಗಂದ ಈಗಂದ ಲೇಟ್ ಇಲ್ಲಿಗ
ಅವಾಗೆಲ್ಲ ಲೇಟ್ ಇತ್ತು. ಅವಾಗಿಂದ ಪಾಪ ತುಂಬಬೇಕಾದ್ರಿಂದ ಭಾಳ ಲೇಟ್ ಇತ್ತು. ಈಗ ಹಂಗಲ್ಲ, ಈಗ ಮುಂಜಾನೆ ಪಾಪ ಮಾಡಿದ್ರೆ ಹೊತ್ತು ಮುಣುಗ್ತಾನ, ಅದು ಉಂಡೆ ಹೋಗಬೇಕು. ಹೊತ್ತು ಮುಣುಗದಿತ್ತು ಮಾಡ್ದ ಪಾಪ ಏನ್ರಿ ಹೊತ್ತು ಉಂಡದ್ರಾಗಿಂದ ಮುಣಬೇಕು. ಇವೆಲ್ಲ ಯಾಕೆ ನಡೆದವಂತೀರಿ? ಕುಂತಲ್ಲೇ ನಡೆದಾವ ಏನ್ರಿ ಮನುಷ್ಯನ ಜೀವನದೊಳಗೆ. ಏನ್ರಿ ನಾ ಹೇಳಕತ್ತೀನಿ ನಿಮಗೆ, ಯಾವುದು ಬರ್ತದೆ ಯಾವುದು ಹೋಗ್ತದ ಅನ್ನೋದಕ್ಕೆ ನಿಮ್ಗೆ ಅದಕ್ಕಾಗಿ ಹೇಳಕತ್ತೀನಿ ನಾನು ನಿಮಗೆ. ತರುಣ ಸಾಗರ ಮುನಿಗಳು ಹತ್ಕೊಂಡಿದ್ರು. ಮನುಷ್ಯ ಇವ ಸ್ವರ್ಗಕ್ಕೆ ಹೋಗೋನು ನರಕಕ್ಕೆ ಹೋಗೋನು ಅಂತ ಅನ್ನೋದನ್ನು ಯಾವಾಗ ಗೊತ್ತಾಗದ ಹತ್ಕೊಂಡು ಕೇಳಿದ್ರೆ, ಅವ ಜೀವಂತ ಇದ್ದಾಗಿಂದ ಗೊತ್ತಾಗಂಗಿಲ್ಲ, ಸತ್ತು ಬಳಕೆಯಿಂದ ಗೊತ್ತಾಗದತ್ತ. ಅವನು ಹೆಣ ಒಯ್ಯುವಂಥ ಪ್ರಸಂಗದೊಳಗೆ ಒಂದು 4 ಮಂದಿ ಸಾಯಿ ಬರ್ದಾಗಿತ್ತು ರೀ. ಇನ್ನೊಂದು 4 ದಿವಸ